ಹಾಯ್ ಹಲೋ ನಮಸ್ತೆ. ಸೊ ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅತ್ಯುನ್ನತವಾದಂಥ ಪರೀಕ್ಷೆಯಾದಂತಹ KSಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಇದೀಗ ತಾನೇ ಆಗಿದೆ. ಇದೊಂಥರ ಬಿಸಿ ಬಿಸಿ ಬ್ರೇಕಿಂಗ್ ಸುದ್ದಿ. ಬನ್ನಿ, ನೋಟಿಫಿಕೇಷನ್ಸಲ್ಲಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಮಾಹಿತಿಯನ್ನು ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಂಪೂರ್ಣವಾಗಿ ಈ ಗೌರ್ಮೆಂಟ್ ಡಾಕ್ಯುಮೆಂಟನ್ನು ಡಿಸ್ಕಸ್ ಮಾಡೋಣ. ಆತ್ಮೀಯರೇ, ಈ KSಗೆ ಸಂಬಂಧಪಟ್ಟ ಹಾಗೆ ತಾವೇನಾದರೂ ವಿಶೇಷವಾದ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕಿನ ಮೂಲಕ ತಾವು KSಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸು, ಏನು ಓದಬೇಕು ಏನು ಓದಬಾರ್ದು, ಟೆಸ್ಟ್ ಸೀರೀಸು, ತದನಂತರದಲ್ಲಿ ಕರೆಂಟ್ ಅಫೇರ್ಸು, ಬುಕ್ಸು, ಮೆಟೀರಿಯಲ್ಸ್ಗೆ ಸಂಬಂಧಪಟ್ಟ ಹಾಗೆ ಲಿಂಕನ್ನು ವಿಶೇಷವಾಗಿ ಇದಕ್ಕೋಸ್ಕರ ಕ್ರಿಯೇಟ್ ಮಾಡಿದ್ವಿ. ಆಸಕ್ತರು ಅದಕ್ಕೆ ಜಾಯ್ನ್ ಆಗ್ಬೋದು. ಓಕೆ, ಬನ್ನಿ. ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ದಿನಾಂಕ 31/7/2026 ಅಂದರೆ 31 ಇವತ್ತು, ನಾಳೆಯಿಂದ ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಆರಂಭವಾಗುವಂತಹ ಒಂದು ತಿಂಗಳು. ನಿಜವಾಗಿಯೂ ನಿಮಗೆ ಸ್ವಾತಂತ್ರ್ಯ ಬೇಕು ಅಂದರೆ ಈ ಸಂದರ್ಭದಲ್ಲಿ KS ಅಧಿಕಾರಿಯಾಗಲು ಇದೊಂದು ರೀತಿಯಲ್ಲಿ ಉತ್ತಮ ಅವಕಾಶ. ಓಕೆ, so notification, this is a government notification, you have to see and read it very 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 seriously. Okay, so ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್, ನೋಡಿ ಗೆಜೆಟೆಡ್ ಪ್ರೊಬೇಷನರ್ಸ್ ಪತ್ರಾಂಕಿತ ಅಧಿಕಾರಿಗಳು. ಓಕೆ, ಇದನ್ನು ಕೇಳ್ತಾರೆ ಕ್ವಶನ್ಸು ಇಂಟ್ರೋಲ್ಲಿ. ಹೇಳಿ, ಗೆಜೆಟೆಡ್ ಆಫೀಸರ್ಸ್ನ ಕನ್ನಡದಲ್ಲಿ ಏನಂತ ಅಂತಾರೆ, ಯಾಕೆ ಈ ಒಂದು ಅಧಿಕಾರಿಗಳನ್ನ ಗೆಜೆಟೆಡ್ ಆಫೀಸರ್ಸ್ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಈಗ ನೇರವಾಗಿ ಹೋಗೋಣ. ಆನ್ಲೈನ್ ಮೂಲಕ ಅರ್ಜಿ, ಇದೆಲ್ಲ ಗೊತ್ತಿರ್ತಕ್ಕಂಥದ್ದು. ಈಗ ವೆರಿ ವೆರಿ ಕ್ರೂಷಿಯಲ್ ಪಾರ್ಟ್, ಇಡೀ ನೋಟಿಫಿಕೇಷನ್ನ ಜೀವ ಇರ್ತಕ್ಕಂಥದ್ದು ವಾಟ್ ಟೈಪ್ ಆಫ್ ಪೋಸ್ಟ್ ಆ್ಯಂಡ್ ಹೌ ಮೆನಿ ಪೋಸ್ಟ್ಸ್. ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಗ್ರೂಪ್ ಎ ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಂದರೆ AC ಪೋಸ್ಟ್. ಅಸಿಸ್ಟೆಂಟ್ ಕಮಿಷನರ್ ಸಹಾಯಕ ಆಯುಕ್ತರು. ನೋಡಿ ಸರ್, ದಿಸ್ ಈಸ್ ದಿ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಜಾಬ್ ಟು ರೀಚ್ ಔಟ್ ಟು ಪಬ್ಲಿಕ್, ಟು ಹೆಲ್ಪ್ ದಿ ಪೀಪಲ್, ಟು ಹೆಲ್ಪ್ ದಿ ವಲ್ನರಬಲ್. ಇದರರ್ಥ ಬೇರೆವಿಲ್ಲ ಅಂತ ಅಲ್ಲರ್ಥಲ್ಲ. ಕಾಯಕವೆಲ್ಲವೂ ಶ್ರೇಷ್ಠ. ಆದರೆ ಕಾಯಕದಲ್ಲಿ ನಾವು ಒಂದಿಷ್ಟು ಗ್ರೇಡ್ ಮಾಡಬೇಕಲ್ಲ, ಯಾವ ಗ್ರೇಡಲ್ಲಿ ಯಾವ ಪೋಸ್ಟ್ ಇದೆ ಅಂತೇಳಿ ಅನ್ನುವಾಕಾದರೆ ಈ ಪೋಸ್ಟನ್ನು ಬಹುತೇಕ KS ಆಸ್ಪಿರೆಂಟ್ಸ್ ವಾಂಟ್ ಟು ಬಿಕಮ್ AC. ಏನಕ್ಕೆ ಅಂದರೆ ಎಲ್ಲರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಕ್ಕಂಥದ್ದು ಡೆಸ್ಕ್ ಜಾಬ್ಗೋಸ್ಕರ ಓದಲ್ಲ. ಎಲ್ಲರೂ ಸಹ ದುರ್ಬಲ ದಮನಿತ ವರ್ಗಗಳ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನನ್ನಿಂದ ಒಂದಿಷ್ಟು ಸಹಾಯ ಮಾಡಬೇಕಂತೇಳಿ ಬಯಸ್ತಾರಲ್ಲ, ಅದಕ್ಕೆ ಉತ್ತಮ ವೇದಿಕೆಯನ್ನು ಕೊಡಲು ಈ ಒಂದು AC ಪೋಸ್ಟ್ ಟೋಟಲ್ಲು ನಿಮಗೆ 36 ಇದ್ದಾವೆ. ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ 3 ಇದ್ದಾವೆ, ಇಲ್ಲಿ 36 ಇದ್ದಾವೆ, ಟೋಟಲ್ 39 ಇದ್ದಾವೆ. ಈ 36ರಲ್ಲಿ ಹೇಗೆ ಸಬ್ ಡಿವಿಷನ್ ಆಗುತ್ತೆ ಅನ್ನೋದನ್ನು ಕೆಳಗಡೆ ಮತ್ತೊಂದು ಕೊಟ್ಟಿದ್ದಾರೆ, ನೋಡೋಣ. ನೆಕ್ಸ್ಟು ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಫಾರ್ ಕಮರ್ಷಿಯಲ್ ಟ್ಯಾಕ್ಸ್. ಓಕೆ, ಸೊ ACCT ಅಂತಂತಾರೆ. ACCT ನೆಕ್ಸ್ಟ್ ಪ್ರಮೋಷನ್ DC ಇರುತ್ತೆ. ನೋಡಿ, ಈಗ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ, ಸರ್ ನಾನು UPSC ಪ್ರಿಪೇರ್ ಆಗ್ತಿದ್ದೀನಿ, KSಗೆ ಪ್ರಿಪೇರ್ ಆಗಲಾ ಬೇಡ ಅಂತ ಕೇಳಿದರೆ ಡೆಫಿನೆಟ್ಲಿ ನೀವು KSC ಪ್ರಿಪೇರ್ ಆಗಿ. ಏನು ಸರ್ ನಮ್ಮನ್ನು UPSC ಪ್ರಿಪೇರ್ ಆಗ್ತಾಯಿದ್ದೀವಿ, ನಾವು KPSCಗೆ ಹೇಳ್ತಿರಲ್ಲ, ನೀವೊಬ್ಬ UPSC ಆಸ್ಪಿರೆಂಟ್ ಆಗಿ UPSC ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಅಂದರೆ. ನೋಡಿ ಸರ್, 2019ನೇ ಬ್ಯಾಚಿನಲ್ಲಿ ನನ್ನ ಗೆಳೆಯ ಒಬ್ಬರು ICLS ಸರ್ವಿಸ್ಗೆ ಸೇರಿಕೊಂಡಿದ್ದಾರೆ. ಅವರು ಸಹ ಇವಾಗ KS ಮೊನ್ನೆ ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಬೇರೊಂದು ರಾಜ್ಯದಲ್ಲಿ ಯಾವುದೋ ಒಂದು, ಈಗ IAS IPS IRS IFS IFOS ದಟ್ಸ್ ಅ ಗುಡ್ ಸರ್ವಿಸ್. ಬೇರೆ ಸರ್ವೀಸು ಎಸ್, ಅದು ಬಿಹೈಂಡ್ ದಿ ಸ್ಕ್ರೀನ್ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ನಿಟ್ಟಿನಲ್ಲಿ ಯಾವುದೋ ರಾಜ್ಯದಲ್ಲಿ ಅಥವಾ ಯಾವುದೋ ಒಂದು ಇಲಾಖೆಯಲ್ಲಿ ನೀವು ಹೋಗಿ ವರ್ಕ್ ಮಾಡೋದಕ್ಕಿಂತ ಜನರಿಗಾಗಿ ವರ್ಕ್ ಮಾಡ್ತಕ್ಕಂತಹ ಇಲಾಖೆ ಯಾವುದಾದ್ರೂ ಇದ್ದರೆ ಅದು ಅಸಿಸ್ಟೆಂಟ್ ಕಮಿಷನರ್ ಫಾರ್ ಕಮರ್ಷಿಯಲ್ ಟ್ಯಾಕ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ಯು ವಿಲ್ ಬಿ ಪ್ರಮೋಟೆಡ್ ಇನ್ ಟು ದಿ ADC ದೆನ್ DC. ಓಕೆ, ಅರ್ಥ ಮಾಡ್ಕೊಳ್ಳಿ. ಡೆಪ್ಯೂಟಿ ಕಮಿಷನರ್ ನೀವು ಕರ್ನಾಟಕದಲ್ಲಿ DC ಆಗ್ತೀರಾ. ಕರ್ನಾಟಕದಲ್ಲಿ DC ಆಗಲಿರ್ತಕ್ಕಂತಹ ಅವಕಾಶ, ಏಕೈಕ ಅವಕಾಶ ಅಂದರೆ AC, ನಂತರದಲ್ಲಿ ACCT. ಓಕೆ, ಸೊ ನೆಕ್ಸ್ಟ್ ಬರ್ತಕ್ಕಂತಹ ಪೋಸ್ಟು ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ. ಓಕೆ, ಅಂದರೆ ಟ್ರೆಜರಿ ಡಿಪಾರ್ಟ್ಮೆಂಟ್, ಖಜಾನೆ. ನಮಗೆ ಸಂಬಳ ಆಗುತ್ತಲ್ಲ ಗೌರ್ಮೆಂಟ್ ಇಲಾಖೆಗೆ ಸಂಬಳ,
ಆ ಖಜಾನೆ, ಸರ್ಕಾರದ ಖಜಾನೆಗೆ ಇವರು ಮುಖ್ಯಸ್ಥರು. ತದನಂತರದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಸಹಾಯಕ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಸೊ ನಮಗೆ ಇಲ್ಲಿ ಈಶ್ವರ್ ಖಂಡ್ರೆ ಇರ್ತಕ್ಕಂಥ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜಲ್ಲಿ ಇಒ, ಎಕ್ಸಿಕ್ಯೂಟಿವ್ ಆಫೀಸರ್. ಪಂಚಾಯತ್ಗಳಲ್ಲಿ, ತಾಲೂಕು ಪಂಚಾಯತ್ಗಳಲ್ಲಿ ಇಒ ಇರ್ತಾರೆ. ನೆಕ್ಸ್ಟ್ ಪೋಸ್ಟ್ ಇದೆ ಡೆಪ್ಯೂಟಿ ಸೆಕ್ರೆಟರಿ, DS1 ಅಂತ ಆಗುತ್ತೆ. ನೋಡಿ, ನಿಮಗೆ ಗೊತ್ತಿರಲಿ ಒಂದು ಅಂಶ, ನೀವು ಇಂತಹ ಇಲಾಖೆಗಳಿಗೆ ಹೋದಾಗ ಇದೇ ಇಲಾಖೆಗಳಿರ್ಬೇಕಂತಿಲ್ಲ, ಎಲ್ಲ ಇಲಾಖೆಗಳಿಗೆ ಹೋಗಿ ಬರ್ಬೋದು, ಎಕ್ಸೆಪ್ಟ್ ಫ್ಯೂ ಡಿಪಾರ್ಟ್ಮೆಂಟ್ಸ್. ಪೊಲೀಸ್ ಇಲಾಖೆಗೆ ಹೋಗಲ್ಲ. ಈಗ ಇಒ ಆಗಿರ್ತಾನೆ ಕೊಡಿ, ನೀವು ಯಾವಾಗಲೂ ಇಒ ಆಗಿ ವರ್ಕ್ ಮಾಡಬೇಕಂತ ಇಲ್ಲ. ಇಲ್ಲಿ ನೋಡಿ, ಮಿನಿಸ್ಟರ್ ಅವರ ಪರ್ಸ್ನಲ್ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ಬೋದು, CM ಆಫೀಸಲ್ಲಿ ಕೆಲಸ ಮಾಡ್ಬೋದು. ಒಂದು ನಿಮಗೆ ಗ್ರೂಪ್ ಎ ಅನ್ನೋ ಟ್ಯಾಗ್ ಇದ್ರಿಗಿನ ಯು ಕ್ಯಾನ್ ಗೋ ವೇರ್ ಎವರ್ ಯು ವಾಂಟ್. ನೋಡಿ, ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳಿಗೆ ಮಾತ್ರ ಅದೇ ಇಲಾಖೆಯಲ್ಲಿ ಇರಬೇಕಂತ ಜಾಸ್ತಿ ಫೋರ್ಸ್ ಮಾಡ್ತಾರೆ. ಆದರೆ ಗ್ರೂಪ್ ಎ ಉದ್ಯೋಗಗಳು ಹೆಂಗಿರ್ತಪ್ಪ ಅಂತಂದರೆ ಯು ಕ್ಯಾನ್ ಗೋ ಎನಿವೇರ್ ವೇರ್ ಎವರ್ ಯು ವಾಂಟ್ ಎಕ್ಸೆಪ್ಟ್ ಫ್ಯೂ ಡಿಪಾರ್ಟ್ಮೆಂಟ್ಸ್. ಓಕೆ, ಸೊ ಇದು ನೆಕ್ಸ್ಟ್ ಬರುತ್ತೆ. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ, ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ. ಇದು ಸಹ ಅತ್ಯುತ್ತಮವಾದಂತಹ ಇಲಾಖೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ತಲುಪಲು. ನೋಡಿ, ಹೆಸರು ಹೇಳ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ. ತದನಂತರದಲ್ಲಿ ಬರುತ್ತೆ ಗ್ರೂಪ್ ಬಿ ಪೋಸ್ಟ್. ಸೊ ಈ ಗ್ರೂಪ್ ಬಿ ಪೋಸ್ಟಲ್ಲಿ ನಮಗೆ ಗೋಟ್, ಗ್ರೇಟೆಸ್ಟ್ ಆಫ್ ದಿ ಆಲ್ ಟೈಮ್, ಆರ್ OG, ಒರಿಜಿನಲ್ ಗ್ಯಾಂಗ್ಸ್ಟಾರ್. ಗ್ರೂಪ್ ಬಿಯಲ್ಲಿ ನಂಬರ್ 1 ಪೋಸ್ಟ್ ಯಾವುದಾದಿದ್ರೆ ದಿಸ್ ಈಸ್ ದಿ ತಹಶೀಲ್ದಾರ್ ಗ್ರೇಡ್ 2 ಕಂದಾಯ ಇಲಾಖೆ. ಭಾಳಷ್ಟು ಈ ಒಂದು ನೌಕರರಿಗೆ ಒಂದು ಡೌಟ್ ಇರುತ್ತೆ, ಸರ್ ನಾನು ಗ್ರೂಪ್ ಬಿ ಇದ್ದೀನಿ, ನಾನು ಬೇರೆ ಇಲಾಖೆಯಲ್ಲಿ ಗ್ರೂಪ್ ಬಿ ಗ್ರೇಡ್ ಇದ್ದೀನಿ ಅಂತ ಹೇಳ್ತಾರೆ. ಸರ್, ನೀವು ಗ್ರೂಪ್ ಬಿ ಗ್ರೇಡು ಓಕೆ, ಬೇರೆ ಇಲಾಖೆಯಲ್ಲಿ ಇರೋದಕ್ಕೂ ಕಂದಾಯ ಇಲಾಖೆಯಲ್ಲಿ ಗೆಜೆಟೆಡ್ ಗೆಜೆಟೆಡ್ ಆಫೀಸರ್ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ತಹಶೀಲ್ದಾರ್ ಅಂದರೆ ಒಂದು ತಾಲೂಕಿನ DC ಅಂತ ಭಾವಿಸ್ತೀರಿ. ನೋಡಿ, ನಿಮಗೆ ಆಗಸ್ಟ್ 15ರಂದು ಓಕೆ ಏನು ಮಾಡ್ತಾರೆ, ಆಗಸ್ಟ್ 15ರಂದು ತಾಲೂಕು ಕ್ರೀಡಾಂಗಣದಲ್ಲಿ ಒಬ್ಬ ತಹಶೀಲ್ದಾರ್ ಧ್ವಜಾರೋಹಣ ನೆರವೇರಿಸ್ತಾರೆ. ಓಕೆನಾ? ಆ ಧ್ವಜಾರೋಹಣ ನೆರವೇರಿಸಕ್ಕಂಥ ಸಂದರ್ಭದಲ್ಲಿ ಜೀಪಲ್ಲಿ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ. ಓಕೆ, ಜೀಪಲ್ಲಿ ಕರ್ಕೊಂಡೋಗಿ ಅವ್ರು ಸೆಲ್ಯೂಟ್ ಅಂತ ಅಂತಾರೆ. ಸೊ ನೀವು ಅಧಿಕಾರಿ ಆಗ್ಬೇಕಂತವ್ರನ್ನ ಇಂತಹ ವಿಜುವಲೈಸೇಷನ್ ಮಾಡ್ಕೋಬೇಕು ಸ್ವಾಮಿ, ಗೊತ್ತಾಯ್ತಾ? ವಿಷನ್ ಸ್ಟಾರ್ಟ್ಸ್ ಫ್ರಮ್ ಮೈಂಡ್. ಓಕೆ, ಇಂಥ ವಿಷನ್ ಮಾಡ್ಕೋಬೇಕು. ಸೊ ನೀವು ತಹಶೀಲ್ದಾರ್ ಆದಾಗ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ತಹಶೀಲ್ದಾರ್ ಆಫೀಸಿಗೆ ಬರ್ತಾರೆ. ಓಕೆ, ಅಂಥವರ ಕಣ್ಣೀರನ್ನು ಒರೆಸ್ತಕ್ಕಂತಹ ಕೆಲಸ ಇಂತಹ ಪೋಸ್ಟ್ಗಳಿಂದ ಆಗುತ್ತೆ. ಓಕೆ, ಸೊ ತಾಲೂಕು ದಂಡಾಧಿಕಾರಿ, ಹೆಸರು ಹೇಳೋಕ್ಕೆ ದಂಡಾಧಿಕಾರಿ ಈಸ್ ಎ ಮ್ಯಾಜಿಸ್ಟ್ರೇಟ್ ಆ್ಯಸ್ ವೆಲ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ತಾಲೂಕಿನಲ್ಲಿ ತಹಶೀಲ್ದಾರ್ ಗ್ರೂಪ್ ಬಿ, ಅಷ್ಟೇ ಗ್ರೂಪ್ ಬಿ ಅಧಿಕಾರ ಹೊಂದಿರತಕ್ಕಂತಹ ಮತ್ತೊಬ್ಬ ಅಧಿಕಾರಿ ಇರ್ತಾರೆ. ನೀವು ನೋಡಬೇಕು, ಇಒ ಗ್ರೂಪ್ ಎ ಪೋಸ್ಟ್, ಅದು ತಾಲೂಕಿಗೆ ಒಂದು. ಇದು ಗ್ರೂಪ್ ಬಿ ತಹಶೀಲ್ದಾರ್. ಬಟ್ ಒಂದು ತಾಲೂಕಿನ ಮುಖ್ಯಸ್ಥ ಯಾರಂದರೆ ಇಒ ಅಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಅದು ಗ್ರೂಪ್ ಎ ಪೋಸ್ಟು, ಅರ್ಥ ಮಾಡ್ಕೊಳ್ಳಿ. ಆದರೂ ಸಹ ತಾಲೂಕಿನ ಸರ್ಕಾರದ ಪ್ರತಿನಿಧಿಯಾಗಿ ತಹಶೀಲ್ದಾರ್ ಕಂಡು ಬರ್ತಾರೆ ಹೊರತು ಈ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಕಂಡು ಬರಲ್ಲ. ದಿಸ್ ಈಸ್ ಹೌ ಇದು ಆ್ಯಕ್ಚುಲಿ ನನ್ನ ಪ್ರಕಾರ ತಹಶೀಲ್ದಾರ್ಗೆ ಗ್ರೂಪ್ ಬಿನೇ ಮಾಡಬಾರ್ದು, ಗ್ರೂಪ್ ಎ ಪೋಸ್ಟ್. ಏನಕ್ಕೆ ಅಂತಂದರೆ ನೀವು ತಾಲೂಕಿನ ಮುಖ್ಯಸ್ಥರು ತಹಶೀಲ್ದಾರ್, ಜಿಲ್ಲಾ ಉಪವಿಭಾಗದ ಮುಖ್ಯಸ್ಥರು ಅಸಿಸ್ಟೆಂಟ್ ಕಮಿಷನರ್, ಜಿಲ್ಲೆಯ ಮುಖ್ಯಸ್ಥರು ಯಾರಾಗ್ತಾರೆ DC ಆಗಿರ್ತಾರೆ. ಸೊ ನನ್ನ ಪ್ರಕಾರ ಗ್ರೂಪ್ ಬಿಯಲ್ಲಿ ಯಾವುದಾದ್ರೂ ಒಂದು OG ಪೋಸ್ಟ್ ಯಾವುದಾದ್ರೂ ಇದ್ದರೆ ದಿಸ್ ಈಸ್ ಎ ತಹಶೀಲ್ದಾರ್ ಗ್ರೇಡ್ 2. ಏನಿದೆ ಸರ್ ಗ್ರೇಡ್ 2 ಅಂತಂದರೆ, ಗ್ರೇಡ್ 2 ಪೋಸ್ಟಲ್ಲಿ ನಿಮಗೆ ಮೊದಲು ಅಂದರೆ ಜೂನಿಯರ್ ತಹಶೀಲ್ದಾರ್ ಅಥವಾ ನಿಮಗೆ ತುಂಬ ದೊಡ್ಡದಾದಂತಹ ಆ ಒಂದು ತಾಲೂಕುಗಳನ್ನು ಕೊಡಲ್ಲ. ಗ್ರೇಡ್ 2 ಇಂದ ಗ್ರೇಡ್ 1 ಆದಾಗ ನಿಮಗೆ ಒಳ್ಳೊಳ್ಳೆ ಪೋಸ್ಟ್ಗಳ ಕಡೆ ಸಿಗುತ್ತೆ. ಹಾಗಂದರೆ ಗ್ರೇಡ್ 2 ಸಿಗಲ್ಲ ಅಂತ ಹೇಳ್ತಾ ಇಲ್ಲ. ನೆಕ್ಸ್ಟ್ ಬರುತ್ತೆ ವಾಣಿಜ್ಯ ತೆರಿಗೆ ಅಧಿಕಾರಿ. ಸೊ ಇದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, CTO. ಸೊ CTO ನೆಕ್ಸ್ಟ್ ಪ್ರಮೋಷನ್ AC. ಸೊ ತಹಶೀಲ್ದಾರ್ ಗ್ರೇಡ್ 2 ಇಂದ ಗ್ರೇಡ್ 1 ಇಂದ ಅಸಿಸ್ಟೆಂಟ್ ಕಮಿಷನರಿಂದ ನಿಮಗೆ ADC ಪೋಸ್ಟ್ ಸಿಗುತ್ತೆ. ಅಂದರೆ ನಿಮಗೆ ಆ ಒಂದು ಅಸಿಸ್ಟೆಂಟ್ ಡೆಪ್ಯೂಟಿ ಕಮಿಷನರ್ ಪೋಸ್ಟು ಸಿಗುತ್ತೆ. ತದನಂತರದಲ್ಲಿ ಸಹಾಯಕ ಅಧೀಕ್ಷಕರು, ಒಳಾಡಳಿತ ಇಲಾಖೆ, ಕಾರಾಗೃಹ. ಸೊ ಪ್ರಿಸನ್ ಡಿಪಾರ್ಟ್ಮೆಂಟು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಪ್ರೆಸೆಂಟ್ ಡಿಪಾರ್ಟ್ಮೆಂಟಲ್ಲಿ ವೆರಿ ರೇರ್ ಪೀಪಲ್ ದೇ ಗೋ ದೇರ್. ಓಕೆ, ಏನಕ್ಕೆ ಅಂತಂದರೆ ಪಬ್ಲಿಕ್ ಎಕ್ಸ್ಪೋಜರ್ ಈಸ್ ವೆರಿ 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 ಲೆಸ್. ಓಕೆ, ತದನಂತರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಹಕಾರ ಇಲಾಖೆ. ವೆನ್ ಕಂಪೇರ್ ಟು ಪೋಸ್ಟ್ 3, ದಿಸ್ 4ನೇ ಪೋಸ್ಟ್ ಇದೆಯಲ್ಲ, ಇದು ಅದ್ಭುತವಾದ ಪೋಸ್ಟು. ಓಕೆ, ತದನಂತರದಲ್ಲಿ ಎಕ್ಸೈಸ್ ಇದೆ, ಅಬಕಾರಿ ಉಪ ಅಧೀಕ್ಷಕರು, ಆರ್ಥಿಕ ಇಲಾಖೆ. ನೆಕ್ಸ್ಟ್ ಬರುತ್ತೆ ಇಲ್ಲಿ ನೋಡಿ ಪೋಸ್ಟ್, ಅದ್ಭುತವಾಗಿರ್ತಕ್ಕಂಥ ಪೋಸ್ಟ್, ಮುಖ್ಯ ಅಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆ.
ಸೊ ನೀವು ಹೊಸಪೇಟೆ, ಕೊಪ್ಪಳ, ಯಾವುದಾದ್ರು ಮಹಾನಗರ ಪಾಲಿಕೆ ಇಲ್ವೋ ಅಂತೆಲ್ಲ ಏರಿಯಾದಲ್ಲಿ ಈ ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆಯಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡ್ಬೋದು. ಈಗ ಒಬ್ಬ IAS ಅಧಿಕಾರಿ ನಗರ ಪಾಲಿಕೆಗಳಲ್ಲಿ, ಮಹಾನಗರ ಪಾಲಿಕೆಗಳಲ್ಲಿ ಹೇಗೆ ಆಯುಕ್ತರಾಗಿರ್ತಾರೋ ಅದೇ ಮಟ್ಟದ ಅಧಿಕಾರಿ ಈ ಒಂದು ಪಟ್ಟಣ ಪಂಚಾಯತು, ಪುರಸಭೆ, ನಗರ ಪಂಚಾಯತ್ಗಳಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ಹುದ್ದೆ ಯಾವುದಾದ್ರು ಇದು ಮುಖ್ಯಾಧಿಕಾರಿ ಗ್ರೇಡ್ 1. ಏನಕ್ಕೆ ಅಂದರೆ 2017 ಬ್ಯಾಚಿನ ನನ್ನ ಆತ್ಮೀಯರೊಬ್ಬರು ಈಗ ಹೊಸಪೇಟೆಯ ಆಯುಕ್ತರ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಸಿ ದಟ್ ಈಸ್ ದಿ ಐ ಹ್ಯಾವ್ ಸೀನ್ ದಿ ಪವರ್, ಐ ಹ್ಯಾವ್ ಸೀನ್ ಹೌ ಈಸ್ ಹೆಲ್ಪಿಂಗ್ ದಿ ಪೀಪಲ್, ಹೌ ಹಿ ಬ್ರಿಂಗಿಂಗ್ ಎ ಚೇಂಜಸ್ ಇನ್ ದಿ ಪೀಪಲ್ ಲೈಫ್ಸ್. ಓಕೆ, ಆ ಒಂದು ನಗರವನ್ನು ಹೇಗೆ ಬದಲಾವಣೆ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಸೊ ಅತ್ಯುತ್ತಮವಾದಂತಹ ಪೋಸ್ಟು ಮುಖ್ಯಾಧಿಕಾರಿ ಗ್ರೇಡ್ 1. ಓಕೆ, ನಂತರದಲ್ಲಿ ಸೊ ಭಾಳಷ್ಟು ಪೋಸ್ಟ್ಗಳಿದ್ದಾವೆ. ಈಗ ಮುಂದೆ ಹೋಗೋಣ. ಇದು ಡೇಟ್ ಇಂಪಾರ್ಟೆಂಟ್. ಅರ್ಜಿ ಸಲ್ಲಿಸಲು ನಿಗದಿಪಡಿಸಲು ಪ್ರಾರಂಭಿಕ ದಿನಾಂಕ 1/8/2026, ಅಂದರೆ ನಾಳೆಯಿಂದ ಆರಂಭ ಆಗುತ್ತೆ. ಓಕೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026. ಸರ್, ತಾವು ಯಾವುದೇ ಕಾರಣಕ್ಕೂ 31 ತನಕ ವೇಟ್ ಮಾಡಬೇಡಿ. ಏನಕ್ಕೆ ವೇಟ್ ಮಾಡಬಾರ್ದಪ್ಪ ಸ್ವಾಮಿ ಅಂದರೆ, ಬಿಕಾಸ್ 31 ಸರ್ವರ್ ಬ್ಯುಸಿ ಬರುತ್ತೆ, ಎಲ್ಲರೂ ರಶ್ ಆಗ್ತಾರೆ. ನೀನು 31ನೇ ತಾರೀಕುವರೆಗೂ ನೀನು ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಯು ಆರ್ ನಾಟ್ ಗೋಯಿಂಗ್ ಟು ಬಿಕಮ್ ಎ KS ಆಫೀಸರ್. KS ಅಧಿಕಾರಿಯಾಗಲು ಕೆಲವೊಂದು ಲಕ್ಷಣಗಳಿರ್ತಾವೆ ಸ್ವಾಮಿ. ನೀವು 31 ತನಕ ವೇಟ್ ಮಾಡ್ತಿದ್ದೆ ಅಂದರೆ ಯು ಆರ್ ನಾಟ್ ಎ ಫಿಟ್ ಟು ಬಿಕಮ್ ಆಫೀಸರ್. ಓಕೆ, 10, 15, ಮ್ಯಾಕ್ಸಿಮಮ್ 20 ದಿವಸ, 20ನೇ ತಾರೀಕೆಲ್ಲ ಕ್ಲೋಸ್ ಆಗಿರ್ಬೇಕು ಅಪ್ಲಿಕೇಶನ್. ಓಕೆ, ನೆಕ್ಸ್ಟು ಪೂರ್ವಭಾವಿ ಪರೀಕ್ಷಾ ದಿನಾಂಕ ತಾತ್ಕಾಲಿಕ. ಹೆಸರು ಹೇಳ್ತಾ ಇದ್ದಾರೆ ತಾತ್ಕಾಲಿಕ, ಟೆಂಟೇಟಿವ್. ಎಷ್ಟಿದೆ ಸ್ವಾಮಿ? 15/11/2026. ಅಂದರೆ ಡಿಸೆಂಬರ್ 15 ಏನಾಗುತ್ತೆ, ಅದು ನವೆಂಬರ್ 15, 2026 ಏನು ಮಾಡಿದ್ದಾರೆ, ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ನಂತರದಲ್ಲಿ ಸೊ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ KPSC ಅವರು ಏನೇ ಆಗಲಿ ಒಂದನ್ನು ಮಾತ್ರ ಹೆವಿ ಕಾನ್ಸಂಟ್ರೇಷನ್ ಮಾಡ್ತಾರೆ, ಡೇಟಲ್ಲಿ ಏನಾದರೂ ಹಿಂದೂ ಮುಂದೆ ಆಯಿತು ಅಂದರೆ ನಿಮ್ಮನ್ನು ಬಿಡಲ್ಲ ಅವರು, ಯಾವುದೇ ಕಣಕ್ಕೆ ಬಿಡಲ್ಲ. ಓಕೆ, ನೀನು ಎಷ್ಟನ ಮೇನ್ಸಲ್ಲಿ ಮಾರ್ಕ್ಸ್ ತೊಗೊಂಬ, ಎಷ್ಟನ ಇಂಟ್ರ್ಯೂ ತೊಗೊಂಬ. ಇಲ್ಲಿ ಹೇಳಿದ್ದಾರೆ, ಅಭ್ಯರ್ಥಿಗಳು ವಯೋಮಿತಿ, ವಿದ್ಯಾರ್ಥಿ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ಹಾಗೂ ಅರ್ಜಿಯಲ್ಲಿ ಕೂರಿರುವ ಎಲ್ಲ ಮೀಸಲಾತಿ ಪ್ರಮಾಣ ಪತ್ರ, ಇತರೆ ಪ್ರಮಾಣ ಪತ್ರಗಳನ್ನು ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವಂತೆ, ಅಂದರೆ ಆಗಸ್ಟ್ ತಿಂಗಳ ಕೊನೆಯ ದಿನದ ಹಿಂದೆ ಒಳಗಡೆ ನಿಮ್ಮ ಸರ್ಟಿಫಿಕೇಟ್ಸ್ ಇರಬೇಕು ಸರ್. ನೀವೇನು ಮಾಡ್ತೀರಾ, ಭಾಳ ಬುದ್ಧಿವಂತರಿರ್ತೀರಾ, ಈಗೊಂದು ಮಾಡಿಸಿರ್ತೀರಾ. ಓಕೆ, ಆಗಸ್ಟ್ ಆದ ನಂತರದಲ್ಲಿ ಸೆಪ್ಟೆಂಬರ್ನಾಗ ಇನ್ನೊಂದು ಮಾಡಿಸಿರ್ತೀರ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಸೆಪ್ಟೆಂಬರ್ನಲ್ಲಿ ಮಾಡಿಸಿದಂತಹ ಇನ್ಕಮ್ ಸರ್ಟಿಫಿಕೇಟ್ನ ವ್ಯಾಲಿಡ್ ಆಗಲ್ಲ. ಓಕೆ ಸರ್, ಡೇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್, ಕೀಪ್ ಇಟ್ ಇನ್ ಯುವರ್ ಮೈಂಡ್. ಓಕೆ, ನೀವೇನಾದರೂ ಆಗಸ್ಟ್ ಆದ ನಂತರದಲ್ಲಿ ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ಯು ವಿಲ್ ಬಿ ಡಿಸ್ಕ್ವಾಲಿಫೈಡ್ ಫ್ರಮ್ ಯುವರ್ ರಿಸರ್ವೇಷನ್. ಈಗ ಫಾರ್ ಎಕ್ಸಾಂಪಲ್, ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸೆಪ್ಟೆಂಬರ್ದಿದ್ದರೆ ದೇ ವೋಂಟ್ ಅಗ್ರಿ ವಿತ್ ಯು. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಏನು ಡೇಟ್ ಮೆನ್ಷನ್ ಮಾಡಿರ್ತಾರಲ್ಲ, ನಾಳೆ ಇಂಟ್ರ್ಯೂಗೆ ಹೋದಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ನಡೆಯುತ್ತೆ. ಇಂಟ್ರ್ಯೂಗಿಂತ ಮುಂಚೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ನೋಡುತ್ತೆ. ಅವ್ರ ಹತ್ರ ಈ ಒಂದು ಇದು ಮೇನ್ಸ್ ಸರ್ಟಿಫಿಕೇಟ್ಸ್ ಎಲ್ಲ ಇರುತ್ತೆ. ಮೇನ್ಸು ಏನಿರುತ್ತೆ, ನೀವು ಕೊಟ್ಟಿರ್ತಕ್ಕಂತಹ ಪ್ರಿಲಿಮ್ಸು, ಮೇನ್ಸಿನ ಎಲ್ಲ ಫಾರ್ಮ್ಗಳಿರ್ತವೆ, ಚೆಕ್ ಮಾಡ್ಕೊತಾರೆ. ನೀವು ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟಿಗೆ ಇದಕ್ಕೆ ಚೆಕ್ ಮಾಡ್ತಾರೆ. ಓಕೆ, ನಂತರದಲ್ಲಿ ಅರ್ಜಿ ಸಲ್ಲಿಸಿರುವ ಸಮಯದಲ್ಲಿ ಮೀಸಲಾತಿಯನ್ನು ಕೋರದೆ ತದನಂತರದಲ್ಲಿ ಮೀಸಲಾತಿಯನ್ನು ಪರಿಗಣಿಸುವಂತೆ ಕೋರಿ ಸಲ್ಲಿಸುವ ಮನವಿ ಅಥವಾ ದಾಖಲೆಯನ್ನು ಪರಿಗಣಿಸಲಾಗುವುದಿಲ್ಲ. ಉದಾಹರಣೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ HK ಸರ್ಟಿಫಿಕೇಟ್ ನಾನು ಹಾಕಿಲ್ಲ ಸರ್, ಹೈದರಾಬಾದ್ ಕರ್ನಾಟಕ. ಸರ್, ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾನು ರೂರಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿಲ್ಲ ಸರ್, ನನಗೆ ಈಗ ನೆನಪಾಯಿತು, ನಾನು ಈಗ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಐಸಾ ನೈ ಹೋತಾ. ಒನ್ಸ್ ಯು ಸಬ್ಮಿಟೆಡ್ ಫೈನಲಿ, ನಥಿಂಗ್ ವಿಲ್ ಸ್ಟಾಪ್, ನಥಿಂಗ್ ವಿಲ್ ಹೆಲ್ಪ್ ಯು ಟು ಕ್ಲೇಮ್ ಯುವರ್ ರಿಸರ್ವೇಷನ್ಸ್. ಸೊ ಸ್ವಾಮಿ, ರಿಸರ್ವೇಷನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ನಿಮಗೆ ಗೊತ್ತಿಲ್ಲ, ಫೈನಲ್ ಲಿಸ್ಟಲ್ಲಿ ಒಂದೊಂದು ಅಂಕಗಳು, ಒಂದೊಂದು ರಿಸರ್ವೇಷನ್ಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತೆ, ತಿರುಗುಮುರುಗು ಮಾಡುತ್ತೆ. ಬಿ ಕೇರ್ಫುಲ್. ಓಕೆ, ನಂತರದಲ್ಲಿ
ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ವಿಳಾಸ, ಪ್ರವರ್ಗ, ತಂದೆ ತಾಯಿ ಹೆಸರು, ವಿದ್ಯಾರ್ಹತೆ ಮುಂತಾದ ವಿಷಯಗಳನ್ನು ತಪ್ಪಾಗಿ ನಮೂದಿಸುವುದಾಗಿ ತಿಳಿಸಿ ಸದರಿ ಮಾಹಿತಿಗಳನ್ನು ಬದಲಾವಣೆ ಮಾಡುವಂತೆ ಮನವಿ ಸಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ಆಯೋಗಕ್ಕೆ 1 ಬಾರಿ ತಂತ್ರಾಂಶದ ಮುಖಾಂತರ ಅರ್ಜಿ ಸಲ್ಲಿಸಿದ ನಂತರ ಸದರಿ ಅರ್ಜಿಯಲ್ಲಿನ ಮಾಹಿತಿಗಳನ್ನು ಆಯೋಗದ ಅಧಿಕಾರಿ ಸಿಬ್ಬಂದಿಗಳಿಗೆ ತಂತ್ರಾಂಶದಲ್ಲಿ ಬದಲಾವಣೆ ಮಾಡಲು ಸಾಧ್ಯವಿರದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ನೇರವಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಮಾಹಿತಿಗಳನ್ನು ಸರಿಪಡಿಸಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದರೆ ನನ್ನ ಹೆಸರು ತಪ್ಪಾಗಿದೆ, ನಮ್ಮ ತಂದೆ ಹೆಸರು ತಪ್ಪಾಗಿದೆ ಅಂತೇಳಿ ಫೈನಲ್ ಡೇಟ್ ಮುಗಿದ ಮೇಲೆ ನೀವು ಚೇಂಜ್ ಮಾಡಿದರೆ ಅದು ಆಗಲ್ಲ. ಓಕೆ, ನಂತರದಲ್ಲಿ OTR 1 ಬಾರಿಯ ನೋಂದಣಿ ಪ್ರಕ್ರಿಯೆ, 1 ಟೈಮ್ ರಿಜಿಸ್ಟ್ರೇಷನ್. ನಿಮ್ಮ ಎಲ್ಲ ಮೂಲ ಮಾಹಿತಿಯನ್ನು ಅದು ಕೇಳುತ್ತೆ. ಈಗಾಗಲೇ ಆಲ್ರೆಡಿ KS ಅಪ್ಲಿಕೇಶನ್ ಹಾಕಿದವರು KPSL ರಿಜಿಸ್ಟ್ರೇಷನ್ ಆದವ್ರಿಗೆ ಇದು ಬೇಕಿಲ್ಲ. ಹೊಸದಾಗಿ KPSCಯ ವೇದಿಕೆ ಮೇಲೆ ಬರ್ತಕ್ಕಂಥವ್ರಿಗೆ ಓಕೆ ಕಂಪ್ಲೀಟ್ 1 ಟೈಮ್ ರಿಜಿಸ್ಟ್ರೇಷನ್ ಅಂತೇಳಿ ನಿಮ್ಮ ಪ್ರೊಫೈಲನ್ನು ಸೆಟ್ ಮಾಡ್ತಾರೆ. ಓಕೆ, ತದನಂತರದಲ್ಲಿ ಅಲ್ಲಿ ಪಾಸ್ವರ್ಡು, ತದನಂತರದಲ್ಲಿ ಯೂಸರ್ ನೇಮನ್ನು ಕೊಡ್ತಾರೆ. ಅದನ್ನೆಲ್ಲ ತಾವು ನೋಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬರುತ್ತೆ ಇಲ್ಲಿ GM SC ST ಕ್ಯಾಟಗರಿ 1 ಇವರೆಲ್ಲ ಬರುತ್ತೆ. ನಿಮಗೆಲ್ಲ ಗೊತ್ತಿರಲಿ, ಈ ಕ್ರೀಮಿ ಲೇಯರ್ ಪಾಲಿಸಿ SC ST ಕ್ಯಾಟಗರಿ 1. ಓಕೆ, ಸೊ ಇಂದಿರಾ ಸಹಾನಿ ಕೇಸಲ್ಲಿ ಬಂದಂತಹ ಕ್ರೀಮಿ ಲೇಯರ್ ಕಾನ್ಸೆಪ್ಟು SC ST ಕ್ಯಾಟಗರಿ 1ಗೆ ಅಪ್ಲಿಕೇಬಲ್ ಆಗಲ್ಲ. ರಿಮೈನಿಂಗ್ ಅವರು ಬಿ ಕೇರ್ಫುಲ್. ಓಕೆ, ಸೊ 600 ರೂಪಾಯಿ ಇದೆ GM, 300 ರೂಪಾಯಿ OBC, ಮಾಜಿ ಸೈನಿಕರಿಗೆ 50 ರೂಪಾಯಿ. ತದನಂತರದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗವನ್ನವರಿಗೆ ಯಾವುದೇ ಶುಲ್ಕ ಇಲ್ಲ. ಓಕೆ, ತದನಂತರದಲ್ಲಿ ಬಹಳ ಬರೀ ಅನಿಸಿರೋದೇನು ಗೊತ್ತಾ, ನಾನು ಭಾಳಷ್ಟು ಬರೀ ನೋಡಿದ್ದೀನಿ, ನೀವು ಫೀಸ್ ಪೇ ಮಾಡಿಲ್ಲ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿಲ್ಲ ಅಂತ ಅರ್ಥ. ನೀವು ಹೇಳ್ಬೋದು, ಸರ್ 50 ರೂಪಾಯಿ ಇದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ, ಅವರು ಕಟ್ಟಿಲ್ಲ ಅಂತಂದರೆ, ಸರ್ ಅವರು 50 ರೂಪಾಯಿಗೋಸ್ಕರ ಅಪ್ಲಿಕೇಶನ್ ಯಾಕೆ ರಿಜೆಕ್ಟ್ ಮಾಡಿದ್ರಿ ಸರ್, ಪಾಪ ಅವರು ಇಡೀ ದೇಶಕ್ಕೋಸ್ಕರ ತಮ್ಮ ಯೌವನವನ್ನೇ ಮುಡುಪಾಗಿಟ್ಟು ಇವತ್ತು ಬರ್ತಿದ್ದಾರೆ ಅಂತ ಅನ್ಬೋದು. ನೋಡಿ ಸ್ವಾಮಿ, ಇದು ಪ್ರೊಸೀಜರ್ ಆ್ಯಂಡ್ ಪ್ರೋಟೋಕಾಲ್. ನೀನು 50,000 ರೂಪಾಯಿ ಕೊಡ್ತಂದ್ರೂ ಸಹ ಆಮೇಲೆ ಬರಲ್ಲ. ಸೊ ಬಹಳಷ್ಟು ಬಾರಿ ಏನಾಗುತ್ತೆ, ಅಪ್ಲಿಕೇಶನ್ ಹಾಕಿರ್ತಾರೆ, ಓಕೆ, ಫೀ ಪೇ ಆಗಿರಲ್ಲ. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಸೊ ಈ ನಿಟ್ಟಿನಲ್ಲಿ ಫೀ ಪೇ ಆಗಿದೆ ಇಲ್ಲ ಅನ್ನೋದನ್ನು ಕನ್ಫರ್ಮೇಷನ್ ಮಾಡಿಕೊಳ್ಳಿ. ಓಕೆ, ತದನಂತರದಲ್ಲಿ ನೆಕ್ಸ್ಟ್ ಬರುತ್ತೆ ಅರ್ಹತಾ ಷರತ್ತುಗಳು. ಭಾರತೀಯ, ಇವೆಲ್ಲ ಕಾಮನ್, ಇದ್ರಾಗೆ ಅಂಥದ್ದಿರಲ್ಲ. ಪರೀಕ್ಷೆಯ ಪ್ರಯತ್ನಗಳು ವೆರಿ ಇಂಪಾರ್ಟೆಂಟ್. GM ಕ್ಯಾಂಡಿಡೇಟ್ಗೆ 5 ಬಾರಿ, ತದನಂತರದಲ್ಲಿ ಕ್ಯಾಟಗರಿ 1 ಪ್ರವರ್ಗ 2A ಅವ್ರಿಗೆ 7 ಬಾರಿ, ತದನಂತರದಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ಅಭ್ಯರ್ಥಿಗಳಿಗೆ ಯಾವುದೇ ಪ್ರಯತ್ನಗಳ ಮಿತಿ ಇರುವುದಿಲ್ಲ. ಓಕೆ, ನಿಮಗೆಲ್ಲ ಗೊತ್ತಿರುತ್ತೆ, ಇದು ಡಿಗ್ರಿ ಆಗಿರಬೇಕಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸಿರುವ ಯಾವುದೇ ಕೇಂದ್ರದ ಸ್ಥಳದಲ್ಲಿ ನಡೆಸಲಾಗುವುದು. ಅಂದರೆ ಅದನ್ನು ಬಿಟ್ಟಿಲ್ಲ, ಎಲ್ಲಿ ನಡೆಸಬೇಕು, ಎಲ್ಲಿ ಮಾಡಬೇಕಂತೇಳಿ. ಸೊ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ನಿಮಗೆ. ನಿಮ್ಮ ಪ್ರೆಸೆಂಟ್ ಏನಿದೆ, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಓದ್ತಿದ್ರೆ ಬೆಂಗಳೂರು ಅಡ್ರೆಸ್ ಕೊಟ್ಟರೆ ಬೆಂಗಳೂರು ಸುತ್ತಮುತ್ತ ಹಾಕ್ತಾರೆ. ನೀವು ಬೆಂಗಳೂರಲ್ಲಿ ಓದ್ತಾ ಇದ್ದು ನೀವು ಧಾರವಾಡದ ಅಡ್ರೆಸ್ ಕೊಟ್ಟರೆ, ನಿಮ್ಮ ಮನೆ ಅಡ್ರೆಸ್ ಕೊಟ್ಟರೆ ನಿಮ್ಮ ಡಿಸ್ಟಿಕ್ ಹತ್ರ ಹಾಕ್ಬಿಡ್ತಾರೆ. ಸೊ ಐ ರೆಕಮೆಂಡ್ ಯು ಟು ಪುಟ್ ಎ ಪ್ರೆಸೆಂಟ್ ಅಡ್ರೆಸ್ ಸೊ ದಟ್ ಯು ವಿಲ್ ಗೆಟ್ ಎಕ್ಸಾಮಿನೇಷನ್ ಸೆಂಟರ್ ನಿಯರ್ ಟು ಯುವರ್ ರೆಸಿಡೆನ್ಷಿಯಲ್ ಏರಿಯಾ. ಓಕೆ, ನಂತರದಲ್ಲಿ ಸೊ ಅಭ್ಯರ್ಥಿಗಳು GM ಅವ್ರಿಗೆ 40, 2A 2B 3A 3Bಗೆ 43, SC ST ಕ್ಯಾಟಗರಿ 1ಗೆ 45 ವರ್ಷ. ಓಕೆ, ಸೊ ಇದು ಏನಪ್ಪ ಅಂತಂದರೆ ಎಷ್ಟು ವರ್ಷಗಳು, ಕನಿಷ್ಠ 21 ಇರಬೇಕು. ಡಿಗ್ರಿ ಫೈನಲ್ ಇಯರ್ ಡಿಗ್ರಿ ಫೈನಲ್ ಇಯರ್ ಅವರು ಅಪ್ಲೈ ಮಾಡ್ಬೋದಾ? ಎಸ್, ಅಪ್ಲೈ ಮಾಡ್ಬೋದು. ಓಕೆ, ಸೊ ನಿಮಗೆ SSLC ಅಂಕಪಟ್ಟಿಯನ್ನು ನೋಡ್ತಾರೆ. ಓಕೆ, ದೈಹಿಕ ದಾರ್ಢ್ಯತೆ. ಓಕೆ ನೋಡಿ, DYSPಗಳಿಗೆ ಏನಿಟ್ಟಿರೋ ಎತ್ತರ 165, ಕರ್ನಾಟಕ ಕಾರಾಗೃಹ ಪ್ರಿಸನ್ ಇಲಾಖೆಯಲ್ಲಿ DYSP 168, ಎಕ್ಸೈಸ್ DYSP 163 ಸೆಂಟಿಮೀಟರ್ ಇದೆ. ಓಕೆ, ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಪ್ರಿಲಿಮ್ಸ್ಗೆ ಟೆಸ್ಟ್ ಸೀರೀಸ್ ಮತ್ತು ಕ್ರಾಶ್ ಕೋರ್ಸನ್ನು ಶಾಂತ ಮಾರ್ಗ ವಿಲ್ ಕಮ್ ಅಪ್ ವಿತ್. ಓಕೆ, ಸೊ ನಮಗೆ ಆ್ಯಪ್ ಇದೆ, ನಮ್ಮದೊಂದು ಸಪ್ರೇಟ್ ಗ್ರೂಪ್ ಮಾಡಿದ್ದೀವಿ. ಓಕೆ, ನಂತರದಲ್ಲಿ
ಪೂರ್ವಭಾವಿ ಪರೀಕ್ಷೆ. ಓಕೆ, ಇಲ್ಲಿ 100 ಪ್ರಶ್ನೆಗಳಿರ್ತವೆ, 200 ಅಂಕಗಳಿರ್ತವೆ. ಓಕೆ, ಟೋಟಲ್ 2 ಪೇಪರ್ ಇರುತ್ತೆ. ಪೇಪರ್ 2 ಅಲ್ಲಿ ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್ ನಾವು ನೋಡ್ಬೋದು. ಓಕೆ, ಇದಾದ ನಂತರದಲ್ಲಿ ಪತ್ರಿಕೆ 1 ರಾಷ್ಟ್ರೀಯ ಅಂತಾರಾಷ್ಟ್ರೀಯ. ಸೊ ನಮ್ಮ HYT ಕ್ಲಾಸ್ ನಿಮಗೆಲ್ಲ ಗೊತ್ತಿರುತ್ತಲ್ವ, ಪ್ರಶಸ್ತಿಗಳೆಂಬತ್ತಲೇ ಎಲ್ಲ ಪ್ರಶಸ್ತಿಗಳನ್ನು ಓದಬಾರ್ದು. ಓಕೆ, ಜಲಸಂಧಿಗಳೆಂಬತ್ತಲೇ ಇಡೀ ಭಾರತ ಎಲ್ಲ ಜಲಸಂಧಿಗಳು ಓದಬಾರ್ದು. ಸೊ ಕೇಸ್ಗೋಸ್ಕರ ಸಪ್ರೇಟಾಗಿ HYT ಕ್ರಾಶ್ ಕೋರ್ಸ್ ಏನು ಓದಬೇಕು ಏನು ಓದಬಾರ್ದು. ಏನಕ್ಕೆ ಅಂದರೆ ಸ್ವಾಮಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳು ನಿಮಗೆ ಟೈಮ್ ಸಿಕ್ಕಿದೆ. ಸೊ 3 ತಿಂಗಳಲ್ಲಿ ನೀವು 10 ಅವರ್ ಕ್ಲಾಸ್ ನೋಡ್ತೀನಿ ತಪ್ಪಾಗುತ್ತೆ. ಸೊ ಈ ನಿಟ್ಟಿನಲ್ಲಿ KASಗೋಸ್ಕರನೇ HYT ಕ್ರಾಶ್ ಕೋರ್ಸ್ ಏನು ಓದಬೇಕು ಏನು ಓದಬಾರ್ದು, ಜೊತೆಗೆ ಕರೆಂಟ್ ಅಫೇರ್ಸ್ ಎಂದಿನಂತೆ ಅವರ್ ಕರೆಂಟ್ ಅಫೇರ್ಸ್, KS ಕರೆಂಟ್ ಅಫೇರ್ಸ್ ಫ್ರಮ್ ದಿ ಲಾಸ್ಟ್ 1 ಇಯರ್ದು it is available to you. You can use this course. Okay, you can buy the course. It is up to you. And please don't read each and everything in the name of current affairs. Okay, general studies related to the national and international importance. Swami, international importance andre ಏನು? ಓಕೆ, ನೀವು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತೇಳಿ ಪ್ಲೇಸಸ್ ಇನ್ ನ್ಯೂಸ್ ಅಂತೇಳಿ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಓದ್ಕೊಂತ ಹೋದರೆ ದ್ಯಾನ್ ಯು ಆರ್ ಇನ್ ಎ ಡಿಫಿಕಲ್ಟಿ. ಓಕೆ, ನಂತರದಲ್ಲಿ ಪತ್ರಿಕೆ 2 ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ. ರಾಜ್ಯದ ಪ್ರಾಮುಖ್ಯತೆ ನೋಡಿ ಸರ್, ಸ್ಕೀಮ್ಸ್ ಅಂತ ಬರ್ತವೆ, ನೀವು ಎಲ್ಲ ಸ್ಕೀಮ್ಸನ್ನು ಓದಬಾರ್ದು. ಕೃಷಿ, ಕರ್ನಾಟಕ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ, ಎಲಿವೇಟ್ ಸ್ಕೀಮ್ಸ್ ಓದಬೇಕು. ಓಕೆ, ನಂತರದಲ್ಲಿ ಮಹಿಳೆಗೆ, ಹೆಣ್ಣು ಮಕ್ಕಳಿಗೆ, ತದನಂತರ ಶಾಲೆ, ಶಿಕ್ಷಣ, ಅನ್ನ, ಅಕ್ಷರ, ಆಶ್ರಯ, ಆರೋಗ್ಯ ಕಡೆ ಇರ್ತಕ್ಕಂಥ ಯೋಜನೆಗಳನ್ನು ಓದಬೇಕು ಹೊರತು ನೀವು ವಾಣಿಜ್ಯ ಇಲಾಖೆ ಸ್ಕೀಮ್ಸ್ಗಳನ್ನು ಓದಬಾರ್ದು. ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಅಪ್ರೋಚ್. ಯು ಕೀಪ್ ಇಟ್ ಇನ್ ಯುವರ್ ಮೈಂಡ್. ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸ್ವಾಮಿ, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಓಕೆ, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಜನರಲ್ ಸೈನ್ಸ್, ದೇ ಹ್ಯಾವ್ ಟೋಲ್ಡ್ ಜನರಲ್ ಸೈನ್ಸ್ ಅಂದರೆ ನಿಮಗೆ ರಿಫ್ರಾಕ್ಷನ್ನು, ಇನ್ಫರೆನ್ಸು, ಬಯೋಟೆಕ್ನಾಲಜಿ ಅವು ಬರುತ್ತೆ ಹೊರತು ನೀವು ಇಸ್ರೋ ವಿಜ್ಞಾನಿಗಳ ಥರ ಓದಬಾರ್ದು ಇಲ್ಲಿ. ಓಕೆ, ಸೊ ಈ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಚೈತ್ರ ರೆಡ್ಡಿಯವರು KA ಫಸ್ಟ್ ರ್ಯಾಂಕ್ ಬಂದಿದ್ದಾರೆ, ಅವರು ಕೋರ್ಸನ್ನು ಕಂಟಿನ್ಯೂ ಮಾಡ್ತಾರೆ. ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ಇಡೀ ದೇಶದ ರಾಷ್ಟ್ರೀಯ ಉದ್ಯಾನವನಗಳನ್ನು ಓದಬಾರದು. ನಾರ್ತ್ ಈಸ್ಟ್ ಕಡೆ ಹೆವಿ ಕಾನ್ಸಂಟ್ರೇಷನ್ ಮಾಡಬೇಕು. ತದನಂತರದಲ್ಲಿ PYQಸಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು. ಕರೆಂಟ್ ಅಫೇರ್ಸಲ್ಲಿ ಯಾವ್ದು ಬಂದರೆ ಕಾನ್ಸಂಟ್ರೇಷನ್ ಮಾಡಬೇಕು. ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಯಾವುದಕ್ಕೆ ಫೇಮಸ್ಸು? ಓಕೆ ಸ್ವಾಮಿ, ನಿಮಗೆ ಪ್ರಾಜೆಕ್ಟ್ ಟೈಗರ್, ಪ್ರಾಜೆಕ್ಟ್ ಎಲಿಫೆಂಟ್, ಪ್ರಾಜೆಕ್ಟ್ ಕ್ರೊಕೊಡೈಲ್, ಪ್ರಾಜೆಕ್ಟ್ ರೈನೋಸರಸ್ ಎಲ್ಲ ಪ್ರಾಜೆಕ್ಟ್ಗಳು ಬರ್ತವೆ. ಬೇಡ, ಓದ್ಕೋ ಪ್ರಾಜೆಕ್ಟ್ ಟೈಗರ್, ಓದ್ಕೋ ಪ್ರಾಜೆಕ್ಟ್ ಎಲಿಫೆಂಟ್, ಸೆಕೆಂಡ್ ಪ್ರಿಫರೆನ್ಸ್ ಕೊಡು. ಪ್ರಾಜೆಕ್ಟ್ ಟೈಗರ್ ಈಸ್ ಎ HYT. ಹೆಂಗೆ ಸರ್ ಗೊತ್ತಾಯ್ತು? ಸಿ ದಿ PYQs. PYQ ಈಸ್ ದಿ ಓನ್ಲಿ ವೇ. ದೆರ್ ಈಸ್ ನೋ ಅದರ್ ವೇ, ನೋ ಶಾಂತ ಮಾರ್ಗ. ನಾನು ಶಾಂತ ಮಾರ್ಗ ಅಂದರೆ ನಾವು ಇದು ನಮ್ಮ ಇನ್ಸ್ಟಿಟ್ಯೂಷನ್, ವಿ ಆರ್ ಎ ಕನೆಕ್ಟಿಂಗ್ ಪಾಯಿಂಟ್ ಬಿಟ್ವೀನ್ ಯು ಆ್ಯಂಡ್ KPSC, ಯು ಆ್ಯಂಡ್ KS ಆಫೀಸರ್. ದಟ್ಸ್ ಆಲ್. ಇಟ್ ಈಸ್ ನಾಟ್ ನೀವು ಶಾಂತ ಮಾರ್ಗ ಇನ್ಸ್ಟಿಟ್ಯೂಷನ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು, ಅವೆಲ್ಲ ರಾಂಗ್ ರೀ ಕಾನ್ಸೆಪ್ಟು. ಇಲ್ಲಿ ನಮ್ಮಲ್ಲಿ ಬಂದ್ಬಿಡಿ KS ಅಧಿಕಾರಿ ಆಗ್ತೀರಾ, ಬಕ್ವಾಸ್ ಐಡಿಯಾ. ಇಫ್ ಯು ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಸಪೋಸ್ ಟು ರೀಡ್, ನೀವು ಯಾವ ಇನ್ಸ್ಟಿಟ್ಯೂಷನ್ಗೆ ಹೋದರೂ ಕ್ಲಿಯರ್ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಜನರಲ್ ಮೆಂಟಲ್ ಅಬಿಲಿಟಿ ಇವೆಲ್ಲವೂ ನಮ್ಮ ಕ್ರಾಶ್ ಕೋರ್ಸಲ್ಲಿ ನಡೆಯುತ್ತೆ. ಓಕೆ, ಮಾರ್ಕೆಟಲ್ಲಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ ಇದ್ದಾವೆ. ಇಟ್ ಇಸ್ ನಾಟ್ ಓನ್ಲಿ ಶಾಂತ ಮಾರ್ಗ. ಆರಾಮ್ ಟೈಮ್ ತೊಗೊಳ್ಳಿ, ಟೇಕ್ ಎ ರೆಫರೆನ್ಸ್ ಫ್ರಮ್ ಯುವರ್ ಫ್ರೆಂಡ್ಸ್, ದೆನ್ ಯು ಜಾಯಿನ್. ಬಿಕಾಸ್ ಹಣ ಸುಮ್ಮನೆ ಬರುವುದಿಲ್ಲ. ಓಕೆ, ಸೊ ಇದು ಸಹ 200 ಅಂಕಗಳಿಗಿರುತ್ತೆ. ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡಲ್ಲೂ ಇರುತ್ತದೆ. ಲಾಸ್ಟ್ ಟೈಮ್ ಎಡವಟ್ ಏನು ಮಾಡಿದ್ದಾರೆ? ಪ್ರಶ್ನೆ ಪತ್ರಿಕೆನ ಇಂಗ್ಲೀಷಲ್ಲಿ ತಯಾರು ಮಾಡಿದ್ದಾರೆ, ಟ್ರಾನ್ಸ್ಲೇಷನ್ ಗೂಗಲ್ ಮಾಡಿದ್ದಾರೆ. ಅದು ಏನು ಮಾಡಿದ್ದಾರೆ ಅಂತೇಳಿ ಅದು ಅವ್ರಿಗೆ ಗೊತ್ತಿಲ್ಲ, ಮತ್ತು ಎಕ್ಸಾಮ್ ಆಯಿತು. ಬಟ್ ಐ ರೆಕಮೆಂಡ್ ಯು ಟು ರೀಡ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಇಂಗ್ಲೀಷ್ನ ಪರಿಚಯ ಇರಲಿ. ಇಂಗ್ಲೀಷ್ನ ಪರಿಚಯ ಇಲ್ಲ ಅಂದರೆ ಹೌ ಯು ಆರ್ ಗೋಯಿಂಗ್ ಟು ಬಿಕಮ್ KS ಆಫೀಸರ್? ಟೆಲ್ ಮೀ. ನಾಳೆ ನೀವು DYSP ಆಗಿರ್ತ ಅಂದ್ಕೊಳ್ಳಿ, ಬೆಂಗಳೂರಲ್ಲಿ DYSP ಆದಾಗ ಕಂಪ್ಲೇಂಟ್ ಪಾರ್ಟಿ ಇಂಗ್ಲೀಷ್ನಾಗೆ ಮಾತಾಡ್ತಿರ್ತಾರೆ, ನೀವು ಹೆಂಗೆ ಕನ್ನಡ ಮಾತಾಡಿ ಅಂತ ಹೇಳೋಕ್ಕಾಗತ್ತೆ ಅವ್ರಿಗೆ? ಕಂಪ್ಲೇಂಟ್ ಪಾರ್ಟಿಗೆ ಹೌ ಇಟ್ ಇಸ್ ಪಾಸಿಬಲ್? ಇಫ್ ಯು ಗೋ ಟು ಕೋರಮಂಗಲ, ಇಂದಿರಾನಗರ್, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ದಿ ಪೀಪಲ್ ಆರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. North Indians are residing in Whitefield and electronics area. Being a DYSP, being a assistant commissioner, if you're not able to speak in English with the common man, how you are able to administer the things, right? So English na ಪರಿಚಯ ಇರಬೇಕು. ಓಕೆ, ಪ್ರಕಟಿತ ರಿಕ್ತ ಸ್ಥಾನಗಳಿಗೆ, ರಿಕ್ತ ಸ್ಥಾನ ಅಂದರೆ ಮೇಲೆ ಎಷ್ಟು ಪೋಸ್ಟ್ ಇದಾವಲ್ಲ ಅದಕ್ಕೆ 1:15 ಅನುಪಾತದಲ್ಲಿ, ಅಂದರೆ ಒಂದು ಪೋಸ್ಟಿಗೆ 15 ಜನ ಮೇನ್ಸಿಗೆ ಕ್ವಾಲಿಫೈ ಆಗ್ತಾರೆ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನಿಮಗೆ 500 ಇದ್ದರೆ, ಓಕೆ 500 × 15 ಪೋಸ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ತದನಂತರದಲ್ಲಿ
ಋಣಾತ್ಮಕ ಮೌಲ್ಯಮಾಪನ ನೋಡಿ ಸ್ವಾಮಿ, ಋಣಾತ್ಮಕ ಮೌಲ್ಯಮಾಪನ ಅಂತಂದರೆ ನೆಗೆಟಿವ್ ಮಾರ್ಕ್ಸ್ ಇದೆ. ಎಷ್ಟಪ್ಪ? ಓಕೆ, ಪ್ರತಿಯೊಂದು ಪ್ರಶ್ನೆಗೂ ನಿಮಗೆ 4 ಪರ್ಯಾಯಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 1/4 0.25ನಷ್ಟು ಏನು ಮಾಡ್ತಾರೆ, ಮಾರ್ಕ್ಸನ್ನು ಕಟ್ ಮಾಡ್ತಾವ್ರೆ. ಓಕೆ, ಅಭ್ಯರ್ಥಿಯು ಒಂದೇ ಪ್ರಶ್ನೆಗೆ 1ಕ್ಕಿಂತ ಹೆಚ್ಚಿನ ಉತ್ತರಗಳನ್ನು ನಮೂದಿಸಿದ್ದು ಹಾಗೂ ಅದರಲ್ಲಿ ನಮೂದಿಸಿರುವ ಒಂದು ಉತ್ತರವು ಸರಿಯಾಗಿದ್ದರೂ ಸಹ ಅದನ್ನು ತಪ್ಪು ಉತ್ತರವೆಂದು ಪರಿಗಣಿಸಿ ಮೇಲ್ಕಂಡಂತೆ ಅಂಕಗಳನ್ನು ಕಳೆಯಲಾಗುತ್ತದೆ. ಸೊ ನಮ್ಮಲ್ಲಿ ಲೆಜೆಂಡ್ಸ್ ಇದ್ದಾರೆ. ಸೊ ನಮ್ಮಲ್ಲಿ ಲೆಜೆಂಡ್ಸ್ ಯಾರಪ್ಪ ಅವರು ಅಂತಂದರೆ ದಂತಕಥೆಗಳು. ಈ ಕಾಂತಾರ ಫಿಲಮ್ ಅವ್ರಿಗೆ ಮಾಡಬೇಕು. ಏನಂತಂದರೆ ಈಗ ಈ ಥರ ಇರುತ್ತೆ, ಓಕೆನಾ, 4 ಇರ್ತವೆ. ನಿಮಗೆ ಆಪ್ಷನ್ ಎ ಸರಿ ಅನಿಸುತ್ತೆ, ಈ ಥರ ನೀವು ಮಾಡಿರ್ತೀರಿ. ಆಮೇಲೆ 2 ನಿಮಿಷ ಬಿಟ್ಟು ಅನಿಸುತ್ತೆ ಆಪ್ಷನ್ ಸಿ ಅಂತ ಅನಿಸುತ್ತೆ. ಅವಾಗ ಇದಕ್ಕೆ ಏನನ್ನೋ ಕತೆ ಮಾಡಿ ಸಿ ಆಗ್ತಾರೆ ಅಂದ್ಕೊಳ್ಳಿ. ಓಕೆ, ಸಿ ಮಾಡಿದಾಗ ಇದನ್ನು ನೆಗೆಟಿವ್ ಅಂಕ ಎಂದು ಪರಿಗಣಿಸ್ತಾರೆ. ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಸೊ ಈ ಥರ ನೀವು ಎರಡೂ ಒಂದು ಅಂಶಗಳಿಗೆ ಟಿಕ್ ಮಾಡಿದಾಗ ನಿಮ್ಮದು ನೆಗೆಟಿವ್ ಅಂತ ಆಗುತ್ತೆ. ಓಕೆ, ಪರೀಕ್ಷೆಯ ಪಠ್ಯಕ್ರಮ ಸ್ವಾಮಿ ಏನಿಲ್ಲ. IAS, KS, PS, ES ಏನಿದೆ ಅದಷ್ಟೇ ಇರುತ್ತೆ. ಇಲ್ಲೇನು ಹೊಸ್ತಾಗಿರಲ್ಲ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳು. ಮೈಸೆಲ್ಫ್ ಈಸ್ ಟೇಕಿಂಗ್ ಕರೆಂಟ್ ಅಫೇರ್ಸ್. ಮೈಸೆಲ್ಫ್ ಅಂಡ್ ಅವರ್ HVT ಮ್ಯಾಗಝಿನ್ ಈಸ್ ಅವೈಲೇಬಲ್ ಇನ್ ಮಾರ್ಕೆಟ್. ಯು ಗಾಟ್ ಇಟ್? ಸೊ ನಮ್ಮ ಶಾಂತಮಾರ್ಗ ವೆಬ್ಸೈಟ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಇಟ್ ಈಸ್ ದೇರ್ ಇನ್ ದಿ. ಐ ಆಲ್ವೇಸ್ ಬಿಲೀವ್ 40% ಆಫ್ ದಿ ಮ್ಯಾಗ್ಝಿನ್ ಓದಬೇಕು. ನನ್ನ ಮ್ಯಾಗ್ಝಿನ್ 60 ಪೇಜಸ್ಗಿಂತ ಜಾಸ್ತಿ ಹೋಗಬಾರ್ದು ಕೂಡ. ಓಕೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅಂತ ಹೆಸರು ಹೇಳಿ ನೀವೇನು ಬೇಕಾದ್ರೂ ಕೊಟ್ಟರೆ ಅದು ವರ್ಕ್ ಆಗಲ್ಲ. ಓಕೆ, ಮಾನವಿಕ ಶಾಸ್ತ್ರ, ಹ್ಯುಮ್ಯಾನಿಟೀಸ್, ಇತಿಹಾಸ, ಕರ್ನಾಟಕವನ್ನು ಪ್ರಮುಖವಾಗಿರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳವಳಿಗೆ ಹೆಚ್ಚಿನ ಗಮನ ನೀಡಿದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಇತಿಹಾಸ ವಿಷಯದ ಬಗ್ಗೆ ಅಭ್ಯರ್ಥಿಗಳಿಗೆ ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆ. ಹೆಸರು ಹೆಂಗಿದೆ ನೋಡಿ, ಸಾಮಾನ್ಯ ತಿಳುವಳಿಕೆ. ಸೊ ನೀವು ಓಕೆ, ಗಂಗಾಧರರಾವ್ ದೇಶಪಾಂಡೆ, ಓಕೆ, ತದನಂತರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರುಗಳ ಕುರಿತು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಷ್ಟು ಮಾಹಿತಿ ಬೇಕೋ ಅಷ್ಟಿರಬೇಕು ಹೊರತು ಇತಿಹಾಸ ತಜ್ಞರಾಗುವ ಅವಶ್ಯಕತೆ ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ನೋಟಿಫಿಕೇಶನ್ ಹೇಳ್ತಾ ಇದೆ ಸ್ವಾಮಿ, ನೀವೇನು ಮಾಡ್ತೀರಾ, ತುಂಬ ಇಂಡೆಪ್ತ್ ಹೋಗ್ಬಿಡ್ತೀರಾ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಭಯ, ನಾಸಾ ವಿಜ್ಞಾನಿ ಆಗಷ್ಟು ಮಾಹಿತಿ ತಿಳ್ಕೊಂಡ್ಬಿಡ್ತೀರಾ. ಬೇಡ. ಅದು ದೇಶದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣ ಅಭಿವೃದ್ಧಿ ಅಂದರೆ ಪಂಚಾಯತ್ ರಾಜ್. ಇದು ಪಕ್ಕ, ಯಾಕಂದರೆ ಗ್ರಾಮೀಣಾಭಿವೃದ್ಧಿ ಇಸ್ ಐಡಿಯಾ ಆಫ್ ಅವರ್ ಜಿ ಬಾಸ್. ವೇರ್ ಎವರ್ ಜಿ ಬಾಸ್ ಇಸ್ ದೇರ್, ಜಿ ಬಾಸ್ ಇಸ್ ಇಂಪಾರ್ಟೆಂಟ್. ಜಿ ಬಾಸ್ ಅಂದರೆ ಗಾಂಧೀಜಿಯವರು. ಓಕೆ, ನೆಕ್ಸ್ಟು ಪತ್ರಿಕೆ 2, ರಾಜ್ಯದ ಪ್ರಾಮುಖ್ಯತೆಯ ಪ್ರಸ್ತುತದ ಘಟನೆಗಳು ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು. ಇದು ಇಂಪಾರ್ಟೆಂಟು. ಸೊ ಐ ವಿಲ್ ಟೆಲ್ ಯು. ಓಕೆ, ಐ ವಿಲ್ ಟೆಲ್ ಯು, ಡೋಂಟ್ ವರಿ. ಮೆಂಟಲ್ ಅಬಿಲಿಟಿ ಕೋರ್ಸ್ ಇದೆ. ಇದು ಪತ್ರಿಕೆ 1, 2, 3, 4. ಐ ವಿಲ್ ಕಮ್ ಅಪ್ ವಿತ್, ಡೋಂಟ್ ವರಿ, ಐ ವಿಲ್ ಕಮ್ ಅಪ್ ವಿತ್ ಪೇಪರ್ 1, 2, 3, 4. ಸೊ ಆಫ್ಟರ್ ದಿ ಫಿಲಿಮ್ಸ್ ಐ ವಿಲ್ ಟೇಕ್ ಕೇರ್. ನೆಕ್ಸ್ಟು ಇದು ಭಾಳ ಇಂಪಾರ್ಟೆಂಟು. ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಗಳ ಪಡೆದ ಅಂಕಗಳು ಅರ್ಹತಾದಾಯಕ ಸ್ವರೂಪವಾಗಿರ್ತವೆ. ಅಂದರೆ ಕಂಪಲ್ಸರಿ ಕನ್ನಡ, ಕಂಪಲ್ಸರಿ ಇಂಗ್ಲೀಷ್ ಇರುತ್ತೆ. ನೀನು ಉರ್ದು ಅಲ್ಲಾದರೂ ಓದು, ತಮಿಳಲ್ಲಾದರೂ ಓದು, ಕಡ್ಡಾಯ ಕನ್ನಡ ಇದೆ. ಬೀಯಿಂಗ್ ಎ ಆಫೀಸರ್ ಆಫ್ ಕರ್ನಾಟಕ, ಯು ಆರ್ ಎಕ್ಸ್ಪೆಕ್ಟೆಡ್ ಟು ನೋ ಆ್ಯಂಡ್ ರೈಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಕನ್ನಡ. ನೀವು ಕಂಪಲ್ಸರಿ ಕನ್ನಡ ಅಥವಾ ಕಂಪಲ್ಸರಿ ಇಂಗ್ಲೀಷಲ್ಲಿ ಫೇಲ್ ಆದರೆ ನಿಮ್ಮ ಮೇನ್ಸ್ ಪೇಪರ್ ಇವ್ಯಾಲ್ಯೂಟ್ ಮಾಡಲ್ಲ. ಲೀವ್ ಇಟ್ ಅಬೌಟ್ ಗಿವಿಂಗ್ ಎ ರ್ಯಾಂಕ್. ನಿಮ್ಮ ಮೇನ್ಸ್ ಪೇಪರ್ ಇವ್ಯಾಲ್ಯೂಟ್ ಮಾಡಲ್ಲ ರೀ. ಐ ಹ್ಯಾವ್ ಸೀನ್ ಪೀಪಲ್ ಫೇಲ್ಡ್ ಇನ್ ದಿಸ್ ಸೆಕ್ಷನ್ ಆಲ್ಸೋ. ಸೊ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಸ್ ನಥಿಂಗ್ ಈಸ್ ಟೇಕನ್ ಫಾರ್ ಗ್ರಾಂಟೆಡ್. ನನಗೆ ಬರುತ್ತೆ ರೀ, ಅದೇನು ದೊಡ್ಡ ಲೆಕ್ಕ ಕಡ್ಡಾಯ ಕನ್ನಡ, ಅದೇನು ದೊಡ್ಡ ಲೆಕ್ಕ ಕಡ್ಡಾಯ ಇಂಗ್ಲೀಷ್. ನೋ, ಇಫ್ ಯು ಇಗ್ನೋರ್ ಎನಿಥಿಂಗ್ ದಟ್ ವಿಲ್ ಹಿಟ್ ಯು ಬ್ಯಾಕ್ ಲೈಕ್ ಎನಿಥಿಂಗ್. ಸೊ ಪ್ಲೀಸ್ ಟೇಕ್ ಕೇರ್. ಓಕೆ, ಕನಿಷ್ಠ 35 ಅಂದರೆ 52.5 ಅಂಕಗಳನ್ನು ನೀವು ಪಡ್ಕೋಬೇಕಾಗುತ್ತೆ. ಓಕೆ, ಲಿಖಿತ ಮತ್ತು ವ್ಯಕ್ತಿತ್ವ ಪರೀಕ್ಷೆ ಅಂಕಗಳನ್ನು 1 ಮತ್ತು 1:1 ಆಯ್ಕೆ ಪಟ್ಟಿಯೊಂದಿಗೆ ಪ್ರಕಟಿಸಲಾಗುವುದು. ಸೊ ಮುಖ್ಯ ಪರೀಕ್ಷೆ ಅಂಕಗಳು, ಪ್ರಿಲಿಮ್ಸ್ ಅಂಕಗಳನ್ನು ನಿಮ್ಮ ರ್ಯಾಂಕಿಗೆ ಉಪಯೋಗಿಸಲ್ಲ. ನೀವು 400 ಅಂಕಗಳಿಗೆ 399 ತೆಗೆದರೂ ಸಹ ಆ ಮಾರ್ಕ್ಸನ್ನು ಏನು ಮಾಡಲ್ಲ, ಬಳಸಲ್ಲ. ತದನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ನಿಮಗೆ, ನೀವು ಪ್ರಿಲಿಮ್ಸನ್ನು GML ಕ್ಲಿಯರ್ ಮಾಡ್ಬೋದು, ಬಟ್ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ಇನ್ ಎ GM ಇನ್ ಮೇನ್ಸ್ ಆಲ್ಸೋ. ಬಿ ಕೇರ್ಫುಲ್. ಓಕೆ, ಸೊ ಇದು ಏನಾಗುತ್ತಪ್ಪ ಅಂತಂದರೆ KSಗೆ ಸಂಬಂಧಪಟ್ಟಂತಹ ಒಂದು ನೋಟಿಫಿಕೇಷನ್. ಸೊ ಕೆಳಗಡೆ ಒಂದು ಲಿಂಕ್ ಇದೆ, ಅಲ್ಲಿ ಜಾಯ್ನ್ ಆಗಿ.
ರಿಮೈನಿಂಗ್ ಎಲ್ಲ ನಾನು ವಿಲ್ ಚೆಕ್ ದಿ ಥಿಂಗ್ಸ್. ಗ್ರಾಮೀಣ ಅಭ್ಯರ್ಥಿಗಳು ಮೋಸ್ಟ್ ಇಂಪಾರ್ಟೆಂಟು 1ರಿಂದ 10ನೇ ತರಗತಿವರೆಗೂ ಅವರು ಗ್ರಾಮೀಣ ಭಾಗದಲ್ಲಿ ಓದಿದ್ದು. ಸರ್ ಫಾರ್ ಎಕ್ಸಾಂಪಲ್ ನಾನು 8 ವರ್ಷ ಓದಿದ್ದೀನಿ, ನನಗೆ ಬರಲ್ಲ. ಓಕೆ ಸರ್, ನಾನು 8 ವರ್ಷ 1 to 10th ಓದಿದ್ದೀನಿ, ಐ ಮೀನ್ 1 to 8 ಗ್ರಾಮೀಣ, ಆಮೇಲೆ PUC ಆದ್ಮೇಲೆ ಮತ್ತೆ ಗ್ರಾಮೀಣ ಅಂದರೆ ಅದು ವರ್ಕ್ ಆಗಲ್ಲ. ಬಟ್ ಗ್ರಾಮೀಣ ರಿಸರ್ವೇಷನ್ ಇದೆಯಲ್ಲ, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಡೋಂಟ್ ಮಿಸ್ ದಿಸ್ ಆ್ಯಂಡ್ ಡೋಂಟ್ ಇಗ್ನೋರ್ ಇಟ್. ಓಕೆ, ಮಾಜಿ ಸೈನಿಕ. ನೋಡಿ, ಇದು ಇಲ್ಲಿ ಹೇಳ್ತೀನಿ, ಇನ್ನೊಂದು ಬರೆ ರೀವೆರಿಫೈ ಮಾಡ್ತಾ ಇದ್ದೀನಿ. ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಪಡೆದ ಅಂಕಗಳು ಅರ್ಹತಾದಾಯಕ ಸ್ವರೂಪವಾಗಿರ್ತವೆ. ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷು ನಂತರದಲ್ಲಿ ಇಲ್ಲಿ ಇಂಪಾರ್ಟೆಂಟು. ಓಕೆ, ಅರ್ಹತೆ ಪಡೆಯಲು ಈ ಪ್ರತಿಯೊಂದು ಪತ್ರಿಕೆಗಳಲ್ಲಿ ಕನಿಷ್ಠ 35 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಈ ಎರಡೂ ಪತ್ರಿಕೆಗಳಲ್ಲಿ ಗಳಿಸಿದ ಅಂಕಗಳನ್ನು ಅಭ್ಯರ್ಥಿಗಳ ಆಯ್ಕೆಯ ಅರ್ಹತೆ ನಿಗದಿಪಡಿಸುವಲ್ಲಿ ಪರಿಗಣಿಸಲಾಗುವುದಿಲ್ಲ. ಸೊ ನೀವು ಕಂಪಲ್ಸರಿ ಕನ್ನಡ ಅಥವಾ ಕಂಪಲ್ಸರಿ ಇಂಗ್ಲೀಷಲ್ಲಿ ಪಡೆದಂಥ ಅಂಕಗಳನ್ನು ಫೈನಲ್ಗೆ ಉಪಯೋಗಿಸ್ತಾರಾ? ಇಲ್ಲ. ಓಕೆ, ಎರಡೂ ಪತ್ರಿಕೆಗಳಲ್ಲಿ ನಿಗದಿತ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಇತರೆ ಪತ್ರಿಕೆಗಳ ಎಷ್ಟೇ ಹೆಚ್ಚು ಅಂಕಗಳನ್ನು ಗಳಿಸಿದ್ದರೂ ವ್ಯಕ್ತಿತ್ವ ಪರೀಕ್ಷೆ ಮತ್ತು ಆಯ್ಕೆಗೆ ಅರ್ಹರಾಗುವುದಿಲ್ಲ. ನೀವು ಕಂಪಲ್ಸರಿ ಕನ್ನಡ ಮತ್ತು ಇಂಗ್ಲೀಷ್ ಪಾಸ್ ಆಗಿಲ್ಲ ಅಂತಂದರೆ ಯು ವಿಲ್ ಬಿ ಔಟ್ ಫ್ರಮ್ ದಿ KS prelims and mains. Okay, yes, this is all about KS notification discussion. For any updates, for any doubts, please comment us. We will help you out. Thank you. Bye bye.